ಜಿಲ್ಲಾಧಿಕಾರಿಗಳು ಬೀದರ್ ಅವರು ಮತ್ತು CO ಜಿಲ್ಲಾ ಪಂಚಾಯತ್ ಬೀದರ್ ಅವರು ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರೆಲ್ಲ ಸೇರಿ ಇವತ್ತು ಒಂದು ಬೈಕ್ ರ್ಯಾಲಿ ಆರ್ಗನೈಸ್ ಮಾಡಿದ್ದಾರೆ. ಇದು ಅರಿವು ಮೂಡಿಸೋ ಕಾರ್ಯಕ್ರಮದಿಂದ ಇದು ಉದ್ಘಾಟನೆ ಮಾಡೋದು ಭಾಳ ಸಂತೋಷ ಆಗ್ತದೆ. ನಾನು ಬೀದರ್ ಜಿಲ್ಲೆಯ ಎಲ್ಲ ಜನತೆಗೂ ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು SIR ಫಾರ್ಮನ್ನು ಬೇಗ ತುಂಬಿಸಿ ವಾಪಸ್ ಕೊಡಬೇಕು, ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಬೇಕಂತ ನಾನು ಮತ್ತೊಮ್ಮೆ ಎಲ್ಲರೂ ಕೋರ್ತೀನಿ. ಬೀದರ್ ನಿವಾಸಿಯಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೈಕ್ ರ್ಯಾಲಿ ಮಾಡಿದ್ದು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡುತ್ತಿದ್ದು ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ವಿನಂತಿ. ಹಾಗೂ ಬೈಕ್ ರ್ಯಾಲಿ ಮಾಡಿದ್ದು ಬೀದರ್ ಜಿಲ್ಲೆಯಲ್ಲಿ ನಮಗೆಲ್ಲ ತುಂಬ ಖುಷಿಯಾಗಿದೆ. ಪ್ರಜೆಗಳಿಗೆ ಅರಿವು ಮೂಡಿಸೋಕ್ಕೋಸ್ಕರ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಎಲ್ಲರಲ್ಲಿ ವಿನಂತಿ. ಪಂಚಾಯತ್ ಸ್ಟಾಫು ಸುಮಾರು 300ರಿಂದ 400 ಬೈಕ್ ರ್ಯಾಲಿ ನಾವು ಕಿಲಾ ಹಿಡಿದು ಬಸ್ತೂರು ಚೌಕಲಿಂದ ಗುಂಪವರ್ಲಿಂದ ಸ್ಟೇಡಿಯಂವರೆಗೆ ಬಂದಿದ್ದೀವಿ. ಇವತ್ತಿನ ದಿವಸ SIP ಅವೇರ್ನೆಸ್ SIR ಅಂತ ಅವೇರ್ನೆಸ್ ಕೊಡೋ ಸಲುವಾಗಿ ಜಾಥಾ ಮಾಡಿವಿ ಅಂತ ಹೇಳ್ತಾರೆ. SIR ಪ್ರಕರಣದಲ್ಲಿ ಎಲ್ಲರೂ ಭಾಗವಹಿಸಬೇಕಂತಂದು ಈ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಸುಮಾರು ಇವಾಗೆಲ್ಲ ಒಂದು ವಾರದಿಂದ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರು ಭಾಗವಹಿಸಿ ಯಾರು ಕೂಡ ಇದರಿಂದ ಹೊರಗಿಡಬಾರ್ದು. ಒಬ್ಬೊಬ್ಬರದ್ದು ಒಂದೊಂದು ಮತ ಕೂಡ ಅಮೂಲ್ಯವಾಗಿದೆ. ಅದಕ್ಕೋಸ್ಕರ ಮತದಾರ ತಿದ್ದುಪಡಿ ಆಗಲಿ ಮತ್ತು ಹೆಸರು ಬಿಟ್ಟು ಹೋಗಿದ್ದು ಸೇರಿಸೋದಾಗಲಿ, ಒಟ್ಟಿನಲ್ಲಿ ಮತದಾರ ಪಟ್ಟಿಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ಅರ್ಹ ಮತದಾರ ಕೂಡ ಬಿಟ್ಟು ಹೋಗಬಾರ್ದು. ಅದರ ಉದ್ದೇಶ ಕೂಡ ಇದು SIR ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಮುಂದೆ ನೋಡಿ ಕ್ಯಾಮೆರಾ. ಡಾಕ್ಟರ್ಗಳೊಂದಿಗೆ ಸಭೆಯನ್ನು ನಡೆಸಿ ಇದರ ಬಗ್ಗೆ ಅನೇಕ ಜನರಿಗೆ ಅನೇಕ ಮೂಢನಂಬಿಕೆಗಳಿದೆ. ನಾವು ಈ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಏನಾದರೂ ತೊಂದರೆ ಆಗ್ಬೋದು ಅಂತ. ಖಂಡಿತವಾಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನಮ್ಮ ರಿಸರ್ಚ್ ಹೇಳಿರೋ ಪ್ರಕಾರ ಈಗ ವ್ಯಾಕ್ಸಿನೇಷನ್ ಜಿಲ್ಲಾದ್ಯಂತ ನಾವು ಕೊಡ್ತಾ ಇದ್ದೀವಿ. 95% ಹೆಣ್ಮಕ್ಳು ಈ ವ್ಯಾಕ್ಸಿನೇಷನನ್ನು ಲಸಿಕೆಯನ್ನು ಪಡೆದಿದ್ದಾರೆ. ಕಡ್ಡಾಯವಾಗಿ ಇನ್ನು 5% ಮಿಕ್ಕಿರೋ 5% ಏನಿದೆ ಆ ಹೆಣ್ಮಕ್ಳು ಈ ಲಸಿಕೆಯನ್ನು ಹಾಕೋಬೇಕಾಗಿ ನಾನು ಕೋರ್ಕೊಳ್ತೀನಿ. ಸಾರ್ವಜನಿಕ ಎಸ್ಪೆಷಲಿ 14ರಿಂದ 15 ವಯಸ್ಸಿನ ಹೆಣ್ಮಕ್ಳಿರುವಂಥ ಪೋಷಕರು ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಜಿಲ್ಲಾಡಳಿತ ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಲಸಿಕೆಯನ್ನು ಹಾಕಿ ಈಗಾಗಲೇ 95% ನಿಗದಿಯಾದಂತಹ 14 ವರ್ಷದ ಹೆಣ್ಣು ಮಕ್ಕಳಿಗೆ ನಾವು ಲಸಿಕೆಯನ್ನು ನೀಡಿ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ. ಸೊ ಇನ್ನು ಉಳಿದಿರ್ತಕ್ಕಂಥ 14 ವರ್ಷದ ಹೆಣ್ಣು ಮಕ್ಕಳ ಲಸಿಕೆಯನ್ನು ಹಾಕಿಸ್ಕೊಂಡು ಸೊ ಈ ರೀತಿಯ ಸಂಭವಿಸ್ಬೋದಾದಂತಹ ಭಯಾನಕ ಕ್ಯಾನ್ಸರ್ನಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ಕೂಡ್ಲಿಗಿ ಹಾಗೂ ಕೊಟ್ಟೂರು ಸೇರಿ 2446 ಒಟ್ಟಾರೆ 10,848 ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗಿದೆ. ಇದರ ಜೊತೆಗೆ ನಾವು ಇನ್ನೊಂದು ಏನು ಮಾಡಿದ್ವಿ, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸಭೆ ಮತ್ತು VHSNCಗಳಲ್ಲಿನೂ ಇದ್ರ ಬಗ್ಗೆ ಎಲ್ಲ ಪೋಷಕರಿಗೆ ಒಂದು ಅರಿವು ಮೂಡಿಸಿ ಮಾಡಿದ್ವಿ. ಮತ್ತು ಆಶಾವಾರು ಮತ್ತು ಪ್ರತಿದಿನ ನಾವು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆಗೆ ಡಿಬ್ರೀಫಿಂಗ್ ಮೀಟಿಂಗ್ ಅಂತಂದು ಮಾಡ್ತಾ ಇದ್ವಿ. ಇದರಿಂದ ಎಲ್ಲೆಲ್ಲಿ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಆಗಿದೆ ಅನ್ನೋದು ಗ್ಯಾಪ್ಸ್ನ ಐಡೆಂಟಿಫೈ ಮಾಡಿಕೊಂಡು ನಾವು ಮಾರ್ಚ್ ತಿಂಗಳಲ್ಲಿ HPV ಲಸಿಕೆಯನ್ನು ಹಾಕಿಸ್ಕೊಂಡಿದ್ದೇವೆ. ಅದು ನಮ್ಮ ಗರ್ಭಕಂಠ ಕ್ಯಾನ್ಸರನ್ನು ತಡೆಗಟ್ಟುತ್ತದೆ. ನೀವು ಎಲ್ಲ ಭಾರತೀಯರು 14 ವರ್ಷದ ಮೇಲ್ಪಟ್ಟ ಬಾಲಕಿಯರು ಮತ್ತು 15 ವರ್ಷ ಒಳಪಟ್ಟ ಬಾಲಕಿಯರು ಎಲ್ಲರೂ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು HPV ಲಸಿಕೆಯನ್ನು ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರೋದರಿಂದ ಈ ಕ್ಯಾನ್ಸರ್ ತಡೆಗಟ್ಟಲು HPV ಲಸಿಕೆಯನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ. ಮಾರ್ಚ್ನಲ್ಲಿ ನಾವು ಹಾಕಿಸಿಕೊಂಡಿದ್ದೆವು. ನೀವು ಕೂಡ ಹಾಕಿಸಿಕೊಳ್ಳಿ.
ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಹಾಕಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.